ಈ ರಿವ್ಯೂ ಮಾಡೋ ಪ್ರೊಸೆಸ್ ಅಲ್ಲಿ ಅದೆಷ್ಟೋ 3D ಸಿನಿಮಾಗಳನ್ನ ನೋಡಿದ್ದೀನಿ, ಆದ್ರೆ ಸ್ಪೈಡರ್ ಮ್ಯಾನ್ ಕೊಡೋ ತರ ಶಾರ್ಪ್ ವಿಜುವಲ್ಸ್ ಲಿಟ್ರಲಿ ಬೇರೆ ಯಾವ ಸಿನಿಮಾನು ಕೊಟ್ಟಿಲ್ಲ. ಬಟ್ ಈ ಸಲ ಇದಕ್ಕಿಂತ ಜಾಸ್ತಿ ಆಶ್ಚರ್ಯ ಪಡಿಸಿದ್ದು ಅಂದ್ರೆ ಅದು ಆ ಎಮೋಷನಲ್ ಪೇ ಆಫ್. ಅವನ ಅಜ್ಜಿ ಆಕ್ಷನ್ ಅನ್ನೋದನ್ನೇ ಡಾಮಿನೇಟ್ ಮಾಡಿದೆ. ಸಖತ್ ಎಂಗೇಜಿಂಗ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿರೋ ಸಿನಿಮಾ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಇದು ಡೆಸ್ಟಿನ್ ಕ್ರೆಟನ್ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ನೋವೆ ಹೋಮ್ ಕೊನೆಯಲ್ಲಿ ಪೀಟರ್ ಪಾರ್ಕರ್ ಯಾರು ಅನ್ನೋದನ್ನ ಎಲ್ಲರೂ ಮರ್ತು ಹೋಗ್ತಾರೆ. ಸೊ ಈಗ ಅಲ್ಲಿಂದ ಶುರು ಆಗೋ ಕಥೆ ಮುಂದೆ ಎಲ್ಲಿಗೆ ಹೋಯ್ತು, ಇಲ್ಲಿ ಈ ಸಲ ಬರುವಂತ ಹೊಸ ಚಾಲೆಂಜಸ್ ಏನು, ಯಾರ್ಯಾರು ಎಂಟ್ರಿ ಆಗ್ತಾರೆ, ಸ್ಪಾಯ್ಲರ್ಸ್ ಬೇಡವೇ ಬೇಡ, ನೀವೇ ಸಿನಿಮಾದಲ್ಲಿ ನೋಡಿ ತಿಳ್ಕೊಡಿ. ಇನ್ನು ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೆ ಏನೇನ್ ಇಷ್ಟ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ನರೇಷನ್. ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಸಿನಿಮಾ ನಿಂತಿರೋದೆ ಈ ಡೈಲಾಗ್ ಹೆವಿ ಸೀಕ್ವೆನ್ಸ್ ಗಳ ಮೇಲೆ. ಅದು ಅಲ್ಲದೆ ಬೆಳಗ್ಗೆ 6 ಗಂಟೆ ಶೋ ಜಸ್ಟ್ ಆಗತಾನೆ ಎದ್ದು ಬಂದಿದ್ದೀನಿ. ಬಟ್ ಸ್ಟಿಲ್ ಹಾಗಿದ್ರು ಕೂಡ ಸಿನಿಮಾ ಎಲ್ಲೂ ಒಂದು ಕ್ಷಣ ಆ ಕಡೆ ಈ ಕಡೆ ಅಂತ ಅಲ್ಲಾಡೋದಕ್ಕೆ ಬಿಡಲ್ಲ. ಅಷ್ಟರ ಮಟ್ಟಿಗೆ ಎಂಗೇಜಿಂಗ್ ಆಗಿ ಹಿಡಿದಿಟ್ಕೊಳ್ಳುತ್ತೆ. ಮೈನ್ಲಿ ಎಷ್ಟು ಗ್ರೌಂಡೆಡ್ ಆಗಿದೆ ನರೇಷನ್ ಅಂತ ಅಂದ್ರೆ ಹೇಳೋ ಪ್ರತಿಯೊಂದು ವಿಷಯ, ರೆಗ್ಯುಲರ್ ಆಗಿ ಬಂದು ಸೇರೋ ಪಾತ್ರಗಳು ಎಲ್ಲದೂ ಬಹಳ ಬೇಗ ಎಸ್ಟಾಬ್ಲಿಷ್ ಆಗತ್ತೆ. ಅಷ್ಟೇ ಚೆನ್ನಾಗಿ ಕನೆಕ್ಟ್ ಕೂಡ ಆಗ್ತಾರೆ. ಅಂಡ್ ಅತಿ ಮುಖ್ಯವಾಗಿ ಸೀನ್ ಟು ಸೀನ್ ಇವರು ಕೊಡ್ತಾ ಹೋಗೋ ಕ್ಲಾರಿಟಿ ಇದೆಯಲ್ಲ, ಅದು ನನಗೆ ಸಖತ್ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ರಿವ್ಯೂಗೆ ಅಂತ ನಾನೇನು ಬರ್ಕೊಳ್ಳೋ ಅವಶ್ಯಕತೆನೆ ಬರ್ಲಿಲ್ಲ. ಅಷ್ಟು ನೀಟಾಗಿ ಎಲ್ಲದನ್ನು ಕನ್ವೆ ಮಾಡ್ತಾರೆ, ನೆನಪಲ್ಲಿ ಉಳಿಯತ್ತೆ ಕೂಡ. ಇನ್ನು ಸ್ಕ್ರೀನ್ ಪ್ಲೇ ಕಡೆ ಬಂದ್ರೆ ಆದಷ್ಟು ಒಳಗಡೆನೆ ಇರುತ್ತೆ ಸಿನಿಮಾ. ಪ್ಲಾಟ್ ಸುತ್ತಮುತ್ತ ಇರೋ ಎಲಿಮೆಂಟ್ ಗಳನ್ನ ಇಂಟ್ರೆಸ್ಟಿಂಗ್ ಆಗಿ ಬಿಲ್ಡ್ ಮಾಡ್ತಾ ಕನ್ವರ್ಸೇಷನ್ಸ್ ಅಲ್ಲೇ ಕಥೆನ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಆ ಪ್ರೊಸೆಸ್ ಅಲ್ಲಿ ಕ್ಯಾರೆಕ್ಟರ್ಸ್ ಇದೆ, ಹಲವು ತರದ ಲೇಯರ್ಸ್ ಇವೆ. ಹಾಗಂತ ಎಲ್ಲೂ ಕಾಂಪ್ಲೆಕ್ಸ್ ಮಾಡಿ ಕನ್ಫ್ಯೂಸ್ ಮಾಡಲ್ಲ. ಸ್ಟ್ರೈಟ್ ಒಂದೇ ಡೈರೆಕ್ಷನ್ ಅಲ್ಲಿ ಗ್ರಾಫ್ ಮೇಲ್ ಹೋಗ್ತಾ ಇರುತ್ತೆ. ಅಂಡ್ ಆಕ್ಚುಲಿ ಸಂಭಾಷಣೆ ಅನ್ನೋದನ್ನೇ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಬರ್ದಿದ್ದಾರೆ. ಇನ್ನು ಇಲ್ಲಿ ಆ ಹ್ಯೂಮರ್ ನ ತಂದು ಸೇರಿಸಿರೋ ರೀತಿ, ಅದರಲ್ಲೂ ನಮ್ಮ ಪನಿಷರ್ ಫ್ರಾಂಕ್ ಕ್ಯಾಸಲ್ ಪಾತ್ರ ಹಬ್ಬ ಕ್ರೇಜಿ ಗುರು. ಅದಂತೂ ಆ ಕ್ಯಾರೆಕ್ಟರ್ಗೆ ಶುರುವಿನಿಂದ ಕೊನೆವರೆಗೂ ಇದ್ದಿದ್ದು ಒಂದೇ ಕೆಲಸ, ಎಂಟ್ರಿ ಕೊಡ್ತಾ ಇರು, ಡಾರ್ಕ್ ಕಾಮಿಡಿನ ಆಡ್ ಮಾಡ್ತಾ ಹೋಗು ಅಷ್ಟೇ. ಅಂಡ್ ಅದನ್ನ ಮನುಷ್ಯ ಯಾವ ಲೆವೆಲ್ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಎಮೋಷನ್ ತುಂಬಿರೋ ಸಂದರ್ಭದಲ್ಲೂ ಬಂದು ನಗಿಸ್ತಾರೆ, ಎಂಟರ್ಟೈನ್ ಮಾಡ್ತಾರೆ. ಸ್ಪೆಷಲಿ ಪ್ರೀ ಕ್ಲೈಮ್ಯಾಕ್ಸ್ ಎಪಿಸೋಡ್ ಮತ್ತೆ ಕೊನೆಯ ಸೀಕ್ವೆನ್ಸ್ ಚಿಂದಿ ಇದು ಮಾತ್ರ. ಮಾರ್ವೆಲ್ ಅವರು ತಮ್ಮ ಸಿನಿಮಾಗಳಲ್ಲಿ ಈ ಫ್ಯಾಕ್ಟರ್ ನ ತರೋದು ಸಹಜ, ಬಟ್ ಈ ಸಲ ಎಮೋಷನ್ಸ್ ಮೇಲೆ ಭಾರಿ ಒತ್ತು ಕೊಟ್ಟಿದ್ದಾರೆ. ಅಂದ್ರೆ ಲೈಕ್ ಕನ್ವರ್ಸೇಷನ್ಸ್ ಅಲ್ಲೇ ಬಿಲ್ಡ್ ಆಗೋ ಇಂಟೆನ್ಸಿಟಿ ಕೊನೆಗೆ ಡೆಲಿವರ್ ಆಗಿದ್ದು ಕೂಡ ಭಾವನೆಗಳ ಮೂಲಕನೇ. ಬರ್ದಿರೋ ಸನ್ನಿವೇಶಗಳಲ್ಲಿ ಆ ತೂಕ ಇದೆ, ಚೆನ್ನಾಗಿ ಫೀಲ್ ಮಾಡಿಸ್ತಾ ಹೋಗ್ತಾರೆ. ಇವನ್ ಪ್ರೀ ಕ್ಲೈಮ್ಯಾಕ್ಸ್ ಆಕ್ಷನ್ ಬ್ಲಾಕ್ ಮುಗಿದ ಮೇಲಂತೂ ಟೋಟಲ್ ಎಮೋಷನಲ್ ಪೇ ಆಫ್. ಒಟ್ನಲ್ಲಿ ತುಂಬಾ ಚೆನ್ನಾಗಿ ಸ್ಟೇಜ್ ಆಗಿದೆ ಸಿನಿಮಾ. ಹಾಗೇನೆ ಆಕ್ಷನ್ ಸೀಕ್ವೆನ್ಸಸ್ ಅಂತ ಬಂದ್ರೆ ಪರ್ಸನಲಿ ನನಗೆ ಸ್ಯಾಡಿ ಸಿಂಕ್ ಅವರ ಜೊತೆಗೆ ಒಂದೆರಡು ಇಂಟರಾಕ್ಷನ್ ಇದೆ, ಎನ್ಕೌಂಟರ್ ಇದೆ, ಅದು ಇಷ್ಟ ಆಯ್ತು. ಒಂದು ಬಿಲ್ಡಿಂಗ್ ಟಾಪ್ ಫ್ಲೋರ್ ಅಲ್ಲಿ ಹಲ್ಕ್ ಜೊತೆಗೆ ಹೊಡೆದಾಡಿದ್ದು ಅಂಡ್ ಪ್ರೀ ಕ್ಲೈಮ್ಯಾಕ್ಸ್ ನಿಂಜಾ ವಾರಿಯರ್ ಫೈಟ್. ಇವೆರಡರಲ್ಲೂ ಕ್ಯಾಮ್ರಾ ವರ್ಕ್ ಸಖತ್ ಆಗಿದೆ, ಡೌಟೇ ಇಲ್ಲ. ಬಟ್ ಮುಖ್ಯವಾಗಿ ದ ಕೊರಿಯೋಗ್ರಫಿ ಅತಿ ಸುಂದರವಾಗಿ ಹೆವಿ ಆರ್ಟಿಸ್ಟಿಕ್ ಆಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಅದು ಅಷ್ಟೇ ಚೆನ್ನಾಗಿ ಪೋರ್ಟ್ರೇ ಕೂಡ ಆಗಿದೆ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯದಲ್ಲಿ ಸ್ಯಾಡಿ ಸಿಂಕ್ ಅವರ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿತ್ತು ಅಂತ ಹೇಳ್ತೀನಿ. ಸಿನಿಮಾದ ನರೇಷನ್ ಎಮೋಷನಲಿ ಇಷ್ಟೊಂದು ಸ್ಟ್ರಾಂಗ್ ಆಗಿ ಎಕ್ಸಿಕ್ಯೂಟ್ ಆಗಿದೆ, ಇಷ್ಟು ಗ್ರೌಂಡೆಡ್ ಆಗಿ ಬಂದಿದೆ ಅಂತ ಅಂದ್ರೆ ಅದಕ್ಕೆ ಇವರೇ ಕಾರಣ. ಇವನ್ ಎಷ್ಟೇ ಕಾಮಿಡಿ ಇದ್ರೂ ಸ್ಕ್ರೀನ್ ಪ್ಲೇ ನ ಹೋಲ್ಡ್ ಮಾಡೋ ಮಟ್ಟಿಗೆ ಹೆವಿ ಸಟಲ್ ಆಗಿ ಅಷ್ಟೇ ಸೀರಿಯಸ್ ಆಗಿ ಪರ್ಫಾರ್ಮೆನ್ಸ್ ನ ಡೆಲಿವರ್ ಮಾಡಿದ್ದಾರೆ. ಆಲ್ಸೋ ಅವರ ಸ್ಪೆಷಲ್ ಪವರ್ ಅದು ಕೂಡ ಒಂದ್ ರೀತಿ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆ ಜೊತೆಲಿ ನಮ್ಮ ಸ್ಪೈಡರ್ ಮ್ಯಾನ್ ಟಾಮ್ ಹಾಲೆಂಡ್ ಅವರದ್ದು ಕೂಡ ಸಖತ್ ಪರ್ಫಾರ್ಮೆನ್ಸ್. ಆಕ್ಷನ್ ಬಗ್ಗೆ ಎಲ್ಲ ಗೊತ್ತಿರೋದೇ ಅಲ್ವಾ, ಸೊ ಅದ್ರ ಬಗ್ಗೆ ಹೇಳೋದಕ್ಕೆ ಏನಿಲ್ಲ. ಬಟ್ ಈ ಸಲ ಸ್ಯಾಡಿ ಅವರ ಕ್ಯಾರೆಕ್ಟರ್ ಜೊತೆ ಇರೋ ಪ್ರತಿ ಎನ್ಕೌಂಟರ್ ಅಲ್ಲೂ ಅವನೊಳಗಡೆ ಒಂದು ಪ್ರಶ್ನೆ ಹೇಳ್ತಾ ಇರತ್ತೆ, ಆತನ ಅಸ್ತಿತ್ವದ ಬಗ್ಗೆನೆ ಡೌಟ್ ಶುರು ಆಗತ್ತೆ. ಸೊ ಆ ಭಾಗ ಇಷ್ಟ ಆಯ್ತು, ಅಲ್ಲಿ ತುಂಬಾ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ನ. ಇದ್ರ ಹೊರತಾಗಿ ಮ್ಯೂಸಿಕ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಪರ್ಫೆಕ್ಟ್ ಆಗಿತ್ತು ಅಲ್ಲಿನ ಸಂದರ್ಭಗಳಿಗೆ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಆಸ್ ಅ ಸಿನಿಮಾ ನನಗೆ ಅಂಥ ದೊಡ್ಡ ನೆಗೆಟಿವ್ ಏನು ಕಾಣ್ಲಿಲ್ಲ. ಆದ್ರೆ ಇಲ್ಲಿವರೆಗೂ ಬಂದಿರೋ ಸ್ಪೈಡರ್ ಮ್ಯಾನ್ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಲಾಂಗ್ ಅಂತ ಅನ್ಸುತ್ತೆ. ಸ್ಪೆಷಲಿ ಪ್ರೀ ಕ್ಲೈಮ್ಯಾಕ್ಸ್ ನಂತರ ಅಲ್ಲಿ ಡ್ರಾಮಾ ಇದೆ, ಎಮೋಷನ್ ಇದೆ, ಆಕ್ಷನ್ ಕಮ್ಮಿ ಆಗತ್ತೆ. ಅಂಡ್ ಇನ್ಫ್ಯಾಕ್ಟ್ ಹೆಚ್ಚು ಭಾಗದಲ್ಲಿ ಇದು ಡೈಲಾಗ್ ಹೆವಿ ಸಿನಿಮಾ ರೀತಿನೇ ಪೋರ್ಟ್ರೇ ಆಗಿದೆ. ಹಾಗಾಗಿ ಸ್ವಲ್ಪ ಆ ಪೇಸಿಂಗ್ ಇಶ್ಯೂಸ್ ಇಂದ ಕಷ್ಟ ಆಗ್ಬೋದು ಯೂನಿವರ್ಸ್ ಅನ್ನ ಫಾಲೋ ಮಾಡ್ತಾ ಇರೋರ್ಗೆ. ಆಲ್ಸೋ ನೋವೆ ಹೋಮ್ ತರ ಹೆಚ್ಚು ಆಕ್ಷನ್ಸ್ ಆಗ್ಲಿ ಕೇಮಿಯೋಗಳಾಗ್ಲಿ ಇಲ್ಲ ಸಿನಿಮಾದಲ್ಲಿ. ಇವನ್ ಪೋಸ್ಟ್ ಕ್ರೆಡಿಟ್ ಸೀನ್ ಕೂಡ ಅಷ್ಟೇ, ಅದನ್ನ ನೋಡಿದ್ರು ಒಂದೇ ಬಿಟ್ರು ಒಂದೇ. ಟೋಟಲ್ ಆಗಿ ಇಟ್ಸ್ ಅ ಗ್ರೇಟ್ ವಾಚ್ ಸಿನಿಮಾ. ಎಷ್ಟೋ ವರ್ಷಗಳಾದ್ಮೇಲೆ ಈ ತರದ ಒಂದು ಪ್ರಾಪರ್ ಎಮೋಷನಲ್ ಗ್ರೌಂಡೆಡ್ ಕಥೆನ ನೋಡಿದ್ದು, ಅದು ಕೂಡ ಸ್ಪೈಡರ್ ಮ್ಯಾನ್ ಸೀರೀಸ್ ನಲ್ಲಿ. ಆಕ್ಷನ್ ಹೆವಿ ಇಲ್ಲ ನಿಜ, ಆದ್ರೆ ಸಖತ್ ಎಂಗೇಜಿಂಗ್ ಆಗಿರೋ ಸಿನಿಮಾ ಇದು. ಪರ್ಸನಲಿ ನಾನು ಇದನ್ನ ಮಸ್ಟ್ ವಾಚ್ ಅಂತಾನೆ ಹೇಳ್ತೀನಿ. ಎಕ್ಸ್ಪೆಕ್ಟೇಷನ್ಸ್ ಕಮ್ಮಿ ಇಟ್ಕೊಳ್ಳಿ ಅಂಡ್ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ಬೇಡಿ, ಆಗ ನಿಮಗಿದು ಆಸ್ ಅ ಸಿನಿಮಾ ವರ್ಕ್ ಆಗತ್ತೆ. ಹಾಗೆ ಇದಕ್ಕಿಂತ ಮುಂಚೆ ಹಿಂದೆ ಬಂದಿರೋ ನೋವೆ ಹೋಮ್, ಡೇ ಡೆವಿಲ್ ನೋಡಿರ್ಲೇಬೇಕು ಅಂಡ್ ಪನಿಷರ್ ಬಗ್ಗೆ ತಿಳ್ಕೊಂಡಿದ್ರು ಸಾಕು. ಎನಿವೇಸ್ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕು ಅಂತ ಅನ್ಸಿದ್ದು. ಇನ್ನು ನಿಮಗೆ ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ.